ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ. ಸೊ ಬೆಳಗ್ಗೆ ಸ್ವಲ್ಪ ಜಲ್ದಿ ಎದ್ದಿದ್ವಿ. ಸೊ ಯಾಕೆಂದರೆ ಇವತ್ತು ನಮ್ಮ ಮಗಳ ಸ್ಕೂಲಲ್ಲಿ ಕ್ರಿಸ್ಮಸ್ ಇತ್ತು. ಸೊ ಅದಕ್ಕೋಸ್ಕರನೇ ಅವಳು ಸ್ವಲ್ಪ ಬೇಗ ರೆಡಿಯಾಗಿ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಜಲ್ದಿ ಎದ್ದಿದ್ವಿ. ಎಲ್ಲ ಬೆಳಗಿನ ರೊಟೀನೆಲ್ಲ ಮುಗೀತು, ತಿಂಡಿ ತಿಂದು ಇವಾಗ ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿಯಾಗಿದ್ಲು. ಅವ್ರ ಸ್ಕೂಲಲ್ಲಿ ಡ್ರೆಸ್ ಕೋಡ್ ಕೊಟ್ಟಿದ್ರು, ಒಂದು ರೆಡ್ ಅಥವಾ ಗ್ರೀನ್ ಅಂತಂದೇಳಿ. ಸೊ ಅದಕ್ಕೆ ಒಂದು ಗ್ರೀನ್ ಡಾರ್ಕ್ ಗ್ರೀನ್ ಗೌನ್ ಹಾಕ್ಕೊಂಡಿದ್ದಾಳೆ. ತುಂಬ ಚೆನ್ನಾಗಿ ಕಾಣ್ತಿದ್ಲು, ತುಂಬ ಚೆನ್ನಾಗಿ ರೆಡಿಯಾಗಿದ್ಲು. ಸೊ ಅವಳು ಇವಾಗ ಸ್ಕೂಲಿಗೆ ಹೋಗಿ ಬರೋಷ್ಟೊತ್ತಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತಂದೇಳಿ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿ ಒಂದು ಸರ್ಪ್ರೈಸ್ ತಂದಿದ್ದಾರೆ ನನ್ನ ಮಗಳಿಗೆ. ಸೊ ಅದಕ್ಕೋಸ್ಕರ ಅವಳು ಬರೋದು ಒಂದು ಆಫ್ಟರ್ನೂನ್ ಆಗ್ಬೋದು. ಸೊ ಅದು ಅವಳು ಬಂದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇವಾಗ ಬಂದು ಫ್ರೆಶಪ್ ಆಗಿ ಇದ್ದಾಳೆ. ಸೊ ನೋಡಿ ಫ್ರೆಂಡ್ಸ್, ಅವರ ಅಜ್ಜಿ ಒಂದು ಸರ್ಪ್ರೈಸ್ ಅವಳು ತೋರಿಸ್ತಾ ಇದ್ದಾರೆ. ಅವಳಿಗೆ ಎಷ್ಟು ಖುಷಿ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಸೊ ಹಂಗೆ ಅಲ್ಲ ಫ್ರೆಂಡ್ಸ್, ಮಕ್ಕಳಿಗೆ ಏನಾದರೂ ಒಂದು ಇದೆ ಅಂತ ಅಲ್ಲ, ಯಾವುದಾದ್ರೂ ಒಂದು ಗಿಫ್ಟ್ ಮಾಡಿದರೆ ಅವ್ರು ತುಂಬ ಖುಷಿ ಪಡ್ತಾರೆ. ಸೊ ನನ್ನ ಮಗಳಿಗೆ ಕೂಡ ಇದನ್ನ ತರಬೇಕು ಅಂತ ತುಂಬ ದಿನದಿಂದ ಇತ್ತು. ಸೊ ಅದನ್ನು ಗೋಲ್ಡ್ ರಿಂಗ್ ಅವರ ಅಜ್ಜಿ ಮತ್ತು ಅವ್ರ ದೊಡ್ಡಮ್ಮ ಆಸೆನ ಈಡೇರಿಸಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ, ಫುಲ್ ಗೋಲ್ಡಲ್ಲೇ ಫಿನಿಶಿಂಗ್ ಇದೆ ಅದು. ಸೊ ಇನ್ಶಿಲಿಂದಿರೋದು. ಈ ಮೂಲಕ ನನಗೆ ನಮ್ಮ ಅಮ್ಮಗೆ ಹಾಗೆ ನಮ್ಮ ಅಕ್ಕಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನೋಡಿ ಅವಳ ಆಸೆನ ಈಡೇರಿಸಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇದರಲ್ಲಿ ಆರೆಂಜ್ ಕಲರ್ ಡ್ರೆಸ್ ಹಾಕಿರೋರು ನಮ್ಮ ಅಕ್ಕನ ಮಗಳು ಕೃತಿಕಾ ಅಂತ ಹೇಳಿ, ಹಾಗೆ ಪಿಂಕ್ ಕಲರಲ್ಲಿ ಹಾಕಿರೋ ಡ್ರೆಸ್ ಇರೋಳು ನನ್ನ ಮಗಳು. ಸೊ ಇಬ್ಬರು ಹಾಯ್ ಮಾಡ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇದು ಈವ್ನಿಂಗ್ ಬ್ಲಾಗು. ಈವ್ನಿಂಗ್ ಗೋಬಿ ಪಾರ್ಟಿ ನಡೀತಾ ಇತ್ತು ಮನೆಯಲ್ಲಿ. ಹೊರಗಡೆ ವಾಕ್ ಹೋಗಿದ್ರು, ಹಂಗೆ ತೊಗೊಂಬಂದಿದ್ರು ನಮ್ಮ ಅಕ್ಕ ಅವರು. ಒಂದು 3 ಪ್ಲೇಟ್ ಗೋಬಿ ತಂದಿದ್ದರು ನಮ್ಮ ಭಾವರು. ಯಾಕಂದ್ರೆ ಅವರು ನಮ್ಮ ಅಕ್ಕ, ನಮ್ಮ ಭಾವ, ಭಾವನ ಮಗಳು ಎಲ್ಲರೂ ಬಂದಿದ್ದರು ಅಮ್ಮರ ಮನೆಗೆ. ಸೊ ಅವ್ರು ಬಂದಾಗ ಮಾತ್ರ ಈ ಗೋಬಿ ಪಾರ್ಟಿ ನಡೆಯುತ್ತೆ. ಯಾಕಂದರೆ ನಾವು ಜಾಸ್ತಿ ಗೋಬಿ ಏನು ತಿನ್ನೋಲ್ಲ, ತಂದಿದ್ರು. ಸೊ ಅದಕ್ಕೆ ನಾನು ಎಲ್ಲ ಪ್ಲೇಟಿಗೆ ಹಾಕ್ತಾಯಿದ್ದೆ. ಸೊ ಒಂದು 6 ಪ್ಲೇಟ್ಸಿಗೆ ಹಾಕ್ತಾಯಿದ್ದೆ ಎಲ್ಲರೂ ತಿನ್ನೋದಕ್ಕೆ. ನಾವು ಆದಷ್ಟು ಜಂಕ್ ಫುಡ್ ತಿನ್ನೋಲ್ಲ, ಸ್ವಲ್ಪ ಕಡಿಮೆ ಮಾಡ್ತಿದ್ದೀವಿ. ಅಪರೂಪ ಅಲ್ಲ, ಹಂಗಾಗಿ ನನ್ನ ಮಗಳು ಖುಷಿಯಿಂದ ತಿಂತಾ ಇದ್ದಾಳೆ. ನಾಳೆ ದುರ್ಗಮ್ಮನ ಕಾರ್ತಿಕ ಇರೋದ್ರಿಂದ ಮನೆಯಲ್ಲಿ ಮಕ್ಕಳೆಲ್ಲ ನನಗೆ ಮೆಹಂದಿ ಹಚ್ಚಿರಿ ಅಂತ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರನೇ ಮೆಹಂದಿ ಹಚ್ತಾ ಇದ್ದೀವಿ. ಸೊ ಇವಾಗಂತೂ ಮೆಹಂದಿ ಹಚ್ಚೋಕ್ಕೆ ಬರಲಿಲ್ದರೂ ಕೂಡ ಆರಾಮಾಗಿ ಹಚ್ಬೋದು, ಆ ರೀತಿ ಸುಲಭವಾಗಿ. ಏಕೆಂದರೆ ಇವೆಲ್ಲ ಮೆಹಂದಿ ಸ್ಟಿಕ್ಕರ್ಸ್ ಇದ್ದಾವೆ, ಡಿಸೈನ್ಸಿನ ಸ್ಟಿಕ್ಕರ್ಸು. ಅದ್ರ ಮೇಲೆ ನಾವು ಮೆಹಂದಿನ ಹಚ್ಚಿದರೆ ಸಾಕು. ಸೊ ಅದೇ ಥರ ಡಿಸೈನಲ್ಲಿ ಬರುತ್ತೆ ಅದು. ಸೊ ಮೆಹಂದಿ ನಾವೆಲ್ಲ ಅವಾಗೆಲ್ಲ ಮದುವೆಗಿಂತ ಮುಂಚೆ ತುಂಬ ಹಚ್ತಾ ಇದ್ವಿ. ಸೊ ಇವಾಗೆಲ್ಲ ಕಡಿಮೆ ಮಾಡಿದ್ದೀವಿ, ಹಚ್ಚಿಲ್ಲ. ಬಟ್ ನನ್ನ ಅಕ್ಕನ ಮಗಳು ಕೃತಿಕಾಗೆ ತುಂಬ ಇಷ್ಟ ಇದು ಮೆಹಂದಿ ಅಂತ ಹೇಳಿದರೆ. ಅವರೆಲ್ಲ ಹಬ್ಬಕ್ಕೆಲ್ಲ ಹಚ್ತಾ ಇರ್ತಾರಲ್ವ. ಸೊ ಅವಳು ಹೇಳಿ ತರಿಸಿದ್ಲು. ಸೊ ಹಂಗಾಗಿ ನಾನು ಹಚ್ತಾ ಇದ್ದೆ. ಹಾಗೆ ಅವರು ತೊಗೊಂಡಿದ್ರಂತೆ ಈ ಥರ ಡಿಸೈನಿನ ಮೆಹಂದಿ ಡಿಸೈನ್ ಮಾಡೋವಂಥವು. ಸೊ ಅದನ್ನೇ ಪೇಸ್ಟ್ ಮಾಡಿಬಿಟ್ಟು ಹಚ್ತಾ ಇದ್ದೀನಿ. ಸೊ ಹಂಗಾಗಿ ನಾನು ನನ್ನ ಮಗಳಿಗೂ ಮತ್ತು ಅವಳಿಗೂ ಕೂಡ ಹಚ್ತಾ ಇದ್ದೆ. ಸೊ ನನ್ನ ಮಗಳಿಗೂ ಕೂಡ ಇಷ್ಟನೇ, ಬಟ್ ನಾವು ಅಷ್ಟು ತರಿಸಲ್ಲ, ಅದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ನಾವು ತರಿಸೋದಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಯಾವ ರೀತಿ ಅದು. ಸೊ ಈ ರೀತಿ ಸ್ಟಿಕ್ಕರ್ಸಿಗೆ ನಾವು ಫುಲ್ ಮೆಹಂದಿನ ಪೇಸ್ಟ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಒಣಗಿದ ಮೇಲೆ ಅದನ್ನು ರಿಮೂವ್ ಮಾಡಿದರೆ ಆಯಿತು. ನೋಡಿ ಫ್ರೆಂಡ್ಸ್, ಇವಾಗ ರಿಮೂವ್ ಮಾಡಿದ್ದೀವಿ. ಸೊ ಈ ರೀತಿ ಡಿಸೈನ್ ಕಾಣ್ತಾ ಇದೆ, ಬಟ್ ಅಷ್ಟು ಕ್ಲಿಯರಾಗಿ ಅಷ್ಟು ಇದು ಬಂದಿಲ್ಲ. ನೋಡಿ ಫ್ರೆಂಡ್ಸ್, ನಾವೆಲ್ಲ ತಲೆ ಬಾಚ್ಕೊತಾ ಇದ್ವಿ. ಆ ಟೈಮ್ನಲ್ಲಿ ಅವ್ರ ದೊಡ್ಡಮ್ಮಗೂ ಕೂಡ ಹಾಕಿ ನಾನೇ ಬಾಚ್ತೀನಿ ಅಂತಂದೇಳಿ ನನ್ನ ಮಗಳು ಬಾಚ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಅವಳ ಹೇರ್ ಸ್ಟೈಲ್ ಹೇಗಿದೆ ನೋಡಿ, ಯಾವ ರೀತಿ ಹಾಕಿ ಬಾಚ್ತಿದ್ದಾಳೆ ಅಂತಂದೇಳಿ. ಅವಳು ಸ್ವಲ್ಪ ಮೊದಲಿಂದನೂ ಸ್ವಲ್ಪ ಅವಳವಳೆ ಬಾಚ್ಕೊಳೋದು, ಜುಟ್ಟು ಹಾಕ್ಕೊಳೋದು ಎಲ್ಲ ಮಾಡ್ತಾಳೆ. ಆಮೇಲೆ ಎಣೆಯೋದು ಕೂಡ ಬರುತ್ತೆ ಅವಳಿಗೆ, ಆ ರೀತಿ ಕಲ್ತ್ಕೊಂಡಿದ್ದಾಳೆ. ಅದು ಯಾವಾಗ ಕಲ್ತ್ಕೊಂಡಿದ್ದಾಳೆ ಅನ್ನೋದು ನನಗೂ ಅಷ್ಟು ಗೊತ್ತಿಲ್ಲ. ಬಟ್ ಅವಳಿಗೆ ಆದಷ್ಟು ಅವಳು ಬಾಚ್ತಾಳೆ.
ಅಷ್ಟೊಂದು ಕ್ಲಿಯರಾಗಿ ಬರಲಿಲ್ಲ ಅಂದರು. ಬಟ್ ಇವಾಗ ನಮಗೆ ಅವಾಗೆಲ್ಲ ಎಣ್ಕೊಳಕ್ಕೆ ಬರ್ತಾ ಇರಲಿಲ್ಲ. ಬಟ್ ಅವಳು ಇವಾಗನೇ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಟ್ರೈ ಮಾಡ್ತಿದ್ದಾಳೆ ಅಂತಂದೇಳಿ ಎಣಿಯೋದಕ್ಕೆ. ಮಧ್ಯದಲ್ಲಿ ಒಂದು ರಬ್ಬರ್ ಹಾಕಿದ್ದಾಳೆ, ಸ್ವಲ್ಪ ಲೂಸ್ ಆಗುತ್ತೆ. ಈಗ ದೊಡ್ಡವರಾದರೆ ಚೆನ್ನಾಗೇ ಫಿಟ್ಟಾಗಿ ಬಾಚ್ಕೊಂಡು ಹಿಡ್ಕೊತಾರೆ, ಅವಳ ಕೈಯಲ್ಲಿ ಆಗಲ್ಲ ಅಂತಂದೇಳಿ ಅವಳು ಮಧ್ಯದಲ್ಲಿ ಒಂದು ರಬ್ಬರ್ ಹಾಕ್ಬಿಟ್ಟು ಎಣ್ಕೊತ ಬರ್ತಾ ಇದ್ದಾಳೆ. ಮೂರು ಕಾಲಿಂದ ಎಣ್ಕೊತ ಬರ್ತಾಯಿದ್ದಾಳೆ ಜಡೆನ. ಸೊ ಈ ರೀತಿ ಎಣಿತಾಳೆ. ಇವಾಗಿಂದನೇ ಮಕ್ಕಳು ಎಷ್ಟೆಲ್ಲ ಟ್ಯಾಲೆಂಟೆಡ್ ನೋಡ್ರಿ ಫ್ರೆಂಡ್ಸ್. ಅವಾಗೆಲ್ಲ ನಮಗೆ ಬಾಚ್ಕೊಳಕ್ಕೆ ಬರ್ತಿರ್ಲಿಲ್ಲ. ಇವಾಗೂ ಕೂಡ ನಮ್ಮ ಅಮ್ಮರು ಒಂದೊಂದು ಟೈಮ್ ನಮಗೆ ಬಾಚ್ತಾರೆ. ಇವಾಗೆಲ್ಲ ಅವರವರೇ ಕಲ್ತ್ಬಿಡ್ತಾರೆ ನೋಡಿ ಫ್ರೆಂಡ್ಸ್. ಹೆಂಗೆ ಇದ್ದಾರೆ, ಅಪ್ಡೇಟ್ ಆಗ್ತಾರೆ ಮಕ್ಕಳು ಅನ್ನೋದು ಇದು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ಎಣ್ಕೊತ ಬಂದಮೇಲೆ ಅವಳು ಕೂಡ ರಬ್ಬರ್ ನಮಗೆ ಯಾವ ರೀತಿ ಹಾಕ್ಕೋಬೇಕಂತಲೇ ಗೊತ್ತಿರಲಿಲ್ಲ ಆವಾಗ. ರಬ್ಬರ್ನ ಹೆಂಗೆ ಸುತ್ತಾಕೋಬೇಕು ನಮ್ಮ ಜುಟ್ಟಿಗಾದರೂ ಅಥವಾ ಜಡೆಗಾದ್ರೂ. ಬಟ್ ನೋಡಿ ಜಡೆ ಎಣೆಯೋದೇ ಕಲ್ತಿದ್ದಾಳೆ ನನ್ನ ಮಗಳು. ಇದು ನೋಡಿ ಸ್ವಲ್ಪ ನಮಗೂ ಕೂಡ ಖುಷಿ ಅನಿಸುತ್ತೆ. ಒಂದೊಂದು ಸರಿ ಅವಳೇ ಬಾಚ್ಕೊಂಡ್ಬಿಡ್ತಾಳೆ ಫ್ರೆಂಡ್ಸ್, ಜುಟ್ಟೆಲ್ಲ ಹಾಕ್ಕೊತಾಳೆ. ಇವಾಗ ಅವಳು ಕೂದಲು ಬಿಟ್ಕೊಂಡಿದ್ದಾಳೆ, ನಾನೇ ಬಾಚ್ಕೊತೀನಿ ಅಂತಂದು. ನೋಡಿ ಫ್ರೆಂಡ್ಸ್ ಈ ಥರ ಎಳೆದ್ಬಿಟ್ಟು ಅದಕ್ಕೆ ಲಾಸ್ಟಿಗೆ ಒಂದು ರಬ್ಬರ್ ಹಾಕ್ತಾ ಇದ್ದಾಳೆ. ಈ ರೀತಿ ನೋಡಿ ಫ್ರೆಂಡ್ಸ್ ಖುಷಿ ಕೊಡುತ್ತೆ. ಈ ರೀತಿ ಒಂದೊಂದು ಸ್ಟೆಪ್ಪು ಕೂಡ ಒಂದೊಂದು ಕಲಿತಾರೆ ಅಂದರೆ ತನ್ನ ಪೇರೆಂಟ್ಸಿಗೆ ತುಂಬ ಖುಷಿ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಈ ರೀತಿ ಒಳ್ಳೆ ಆಸಕ್ತಿ ಇದೆ ಇದ್ರ ಮೇಲೆ ಸ್ವಲ್ಪ. ನೋಡಿ ಫ್ರೆಂಡ್ಸ್ ನನ್ನ ಮಗಳು ಹಾಕಿರೋ ಜಡೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.